ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಇವತ್ತು ಕಾವೇರಿ ನಿರ್ವಹಣಾ ಸಮಿತಿಯ ಸಭೆ ಕೂಡ ಆಗುತ್ತೆ ದೆಹಲಿನಲ್ಲಿ. ಕಾವೇರಿ ನೀರು ಬಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ತಮಿಳುನಾಡಿಗೆ ನೀರು ಹರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸಭೆ ಚರ್ಚೆ ಮಾಡುತ್ತೆ. ಸಭೆ ಆದಮೇಲೆ ನಾಲೆಗಳಿಗೆ ನೀರು ಬಿಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನಕ್ಕೆ ಬರ್ತೀವಿ ಅಂತ CM ಹೇಳಿದ್ದಾರೆ. ರೈತರ ಆಕ್ರೋಶ ಇದೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸಭೆಯ ನಿರ್ಣಯ ಏನಾಗುತ್ತೆ ಅನ್ನೋದನ್ನು ಕೂಡ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ವ್ಯವಸ್ಥೆ ಕಾಯ್ತಾ ಇದೆ, ಸರ್ಕಾರ ಕಾಯ್ತಾ ಇದೆ. ಆಗಲೇ ನಾವು ಹೇಳ್ತಾ ಇದ್ವಿ, ದೆಹಲಿನಲ್ಲಿ ಇವತ್ತು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆ ನಡೆಯುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ನೀರು ಬಿಡಬೇಕು, ನೀರು ಹರಿಸಬೇಕು, ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಒಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸರ್ಕಾರ ಕೂಡ ಒತ್ತಡಕ್ಕೆ ಸಿಲುಕಿದೆ. ಸೊ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದು. ಒಂದು ಕಡೆಗೆ ಬೆಳೆ ರಕ್ಷಣೆಗೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ ರೈತರು. ಏನಾದರೂ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸಿ ಎನ್ನುವಂಥ ಆದೇಶ ಆದರೆ ಹೋರಾಟ ಇಲ್ಲಿ ಭುಗಿಲೇಳುವಂಥದ್ದು ಪಕ್ಕಾ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡಿದ್ದೀವಿ, ನೀವು ಕೂಡ ದೆಹಲಿನಲ್ಲಿ ಇದ್ದಂಥವರು, ತುಂಬ ವರ್ಷಗಳ ಕಾಲ ವರದಿಗಾರಿಕೆ ಮಾಡಿದ್ದೀರಿ. ಇಂಥ ಸಭೆಗಳಾದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಏನಾದರೂ ನ್ಯಾಯ ಸಿಕ್ಕಿದೆ ಅನ್ನುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಹೀಗಾಗಿ ಇವತ್ತಿನ ಮೀಟಿಂಗಲ್ಲೂ ಕೂಡ ನೀರು ಬಿಡಿ ಅನ್ನುವಂಥ ಆದೇಶವೇ ಬರ್ಬೋದು ಅನ್ನುವಂಥ ಆತಂಕ ಇದೆ. ಏನಂತೀರಿ? ಹೌದು ರಂಗನಾಥ್, ಸಹಜವಾಗಿ ಇಂಥದ್ದೊಂದು ಆದೇಶ ಬರುತ್ತೆ, ಅದಕ್ಕೆ ಕರ್ನಾಟಕ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಜೂನ್ ಮತ್ತು ಜುಲೈನಲ್ಲಿ ತಮಿಳುನಾಡಿಗೆ ಬಿಡಬೇಕಾದಂತಹ 40 TMC ನೀರನ್ನೇನಿದೆ ಇಷ್ಟನ್ನು ಕೂಡ ಬಿಡಬೇಕು ಅನ್ನುವಂಥದ್ದನ್ನು ತಮಿಳುನಾಡು ವಾದವನ್ನು ಸಹಜವಾಗಿ ಇವತ್ತಿನ ಸಭೆಯಲ್ಲಿ ಮಾಡುತ್ತೆ. ಆದರೆ ಕರ್ನಾಟಕ ಹೇಳ್ತಾ ಇದೆ, ಸಂಕಷ್ಟ ಸೂತ್ರದ ಅನ್ವಯ ಈ ಬಾರಿ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ, ಸಂಕಷ್ಟ ಸೂತ್ರದ ಅನ್ವಯವನ್ನು ಪಾಲಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಕರ್ನಾಟಕ ವಾದವನ್ನು ಮಾಡ್ತಾ ಇದೆ. ಯಾಕಂತಂದ್ರೆ KRS ನಲ್ಲಿ ಕೇವಲ 17 TMC ಮಾತ್ರ ನೀರಿದೆ. ಕಳೆದ ವರ್ಷ ಈ ಸಂದರ್ಭದಲ್ಲಿ 45 TMC ನೀರಿತ್ತು. ಕಬಿನಿಯಲ್ಲೂ ಕೂಡ ಅಷ್ಟು ಚೆನ್ನಾಗಿ ನೀರಿಲ್ಲ, ಮತ್ತೆ ಇನ್ನುಳಿದಂತಹ ಹೇಮಾವತಿಯಲ್ಲೂ ಕೂಡ ಅಷ್ಟು ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕರ್ನಾಟಕ ಸಹಜವಾಗಿ ವಾದಿಸುತ್ತೆ. ಮತ್ತೆ ಕಳೆದ ಒಂದು ವಾರ ಏನು ಮಳೆ ಬಂದಿರತಕ್ಕಂತಹ ಮಳೆಯಲ್ಲಿ ಶೇಖರಣೆ ಆಗಿರತಕ್ಕಂಥ ನೀರೇನಿದೆ ಇದು ಕುಡಿಯೋ ನೀರಿಗಷ್ಟೇ ಸಾಕಾಗುತ್ತೆ, ಮತ್ತೆ ಕೃಷಿಗೂ ಕೂಡ ನಾವು ಬಳಸ್ಕೊಳ್ತಿಲ್ಲ ಅನ್ನುವಂಥದ್ದನ್ನು ಕರ್ನಾಟಕ ವಾದವನ್ನ ಮಾಡುತ್ತೆ. ಹಾಗಾಗಿ ಮಂಡ್ಯ ರೈತರಾಗಿರ್ಬೋದು, ಇನ್ನಿತರ ಭಾಗದ ರೈತರುಗಳು ಏನು ಕೃಷಿಗೆ ನೀರು ಬಿಡಿ ಅಂತ ಕೇಳ್ಕೊಂಡ್ರು ಕೂಡ ರಾಜ್ಯ ಸರ್ಕಾರ ಹೇಳ್ತಿದೆ ಕೃಷಿಗೂ ಕೂಡ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಹೇಳಿರುವಂತಹದ್ದು. ಒಂದ್ ವೇಳೆ ಕೃಷಿಗೆ ನೀರು ಬಿಟ್ಟಿದೆ ಅದಲ್ಲಿ ತಮಿಳುನಾಡು ಕೂಡ ಕೇಳುತ್ತೆ ನಮ್ಮ ಕೃಷಿಗೂ ಕೂಡ ನೀರು ಬಿಡಿ ಅನ್ನುವಂಥದ್ದನ್ನ ತಮಿಳುನಾಡು ಕೂಡ ಒತ್ತಾಯವನ್ನು ಹಿಡಿಯುತ್ತೆ. ಹಾಗಾಗಿ ಕರ್ನಾಟಕದ ರೈತರಿಗೂ ಕೂಡ ಕೃಷಿಗೆ ನೀರು ಬಿಡ್ತಾ ಇಲ್ಲ. ಈಗಿರ್ತಕ್ಕಂತಹ ನೀರು ಮುಂದಿನ ಜೂನ್ ವರೆಗೂ ಕೂಡ ಆಗಬೇಕಾಗುತ್ತೆ. ಮುಂದೆ ಯಾವ ರೀತಿಯಾಗಿ ಮಳೆ ಬರುತ್ತೆ ಇಲ್ಲೋ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಆದ್ರೆ ತಮಿಳುನಾಡಿಗೆ ಹಿಂಗಾರು ಮಾರುತಗಳು ಬಂದೇ ಬರುತ್ತೆ, ಮಳೆ ತಮಿಳುನಾಡಿಗೆ ಮುಂದೆ ಆಗೇ ಆಗುತ್ತೆ. ಹಾಗಾಗಿ ಮಾನ್ಸೂನ್ ಈಗ ಕ್ಷೀಣಿಸಿರೋದ್ರಿಂದ ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕರ್ನಾಟಕ ಕೂಡ ವಾದಿಸುತ್ತೆ. ತಮಿಳುನಾಡು ಕೂಡ ಅದೇ ರೀತಿಯಾಗಿ ವಾದ ಮಾಡುತ್ತೆ, ಈಗಿರ್ತಕ್ಕಂಥ ನೀರನ್ನು ಹಂಚ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡು ಕೂಡ ವಾದ ಮಾಡುತ್ತೆ. ಇವತ್ತಿನ ಸಭೆಯಲ್ಲಿ CWRC ಸಭೆಯಲ್ಲಿ ಒಂದಿಷ್ಟು ನೀರನ್ನ ಬಿಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಸೂಚನೆಯನ್ನು ಕೊಡುತ್ತೆ. ಆದರೆ ಕರ್ನಾಟಕ ಈ ನೀರನ್ನ ಬಿಡಬಹುದು, ಬಿಡದಲ್ಲೇ ಇದ್ರೆ CWMA ಮತ್ತೊಮ್ಮೆ ಸಭೆ ಸೇರುತ್ತೆ ಇನ್ನು 15 ದಿವಸಗಳ ಬಿಟ್ಟು. ಆಗ ಮತ್ತೆ ಕರ್ನಾಟಕಕ್ಕೆ ಮತ್ತೆ CWMA ತಾಕೀತು ಮಾಡಬಹುದು ನೀರನ್ನ ಬಿಡಿ ಅಂತ. ಅವರು ನೀರು ಬಿಡದಲ್ಲೇ ಇದ್ರೆ ತಮಿಳುನಾಡು ಅವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ರಾಜ್ಯ ಸರ್ಕಾರವು ಕೂಡ ಸಂಪೂರ್ಣ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ತಮ್ಮ ವಕೀಲರು, ತಮ್ಮ ಅಧಿಕಾರಿಗಳು ಸಮರ್ಥವಾಗಿ ಇದನ್ನ ವಾದವನ್ನ ಮಂಡಿಸಬೇಕಾಗುತ್ತೆ. ಧನ್ಯವಾದ ಹರೀಶ್, ತಮ್ಮೆಲ್ಲ ಮಾಹಿತಿಗೆ. ಕೋಡುಬಳೆ ಅಂದ್ರೆ ಅಡುಕಲೆ.